ಪ್ರಮುಖವಾಗಿ ಮಂಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಡಿ ಇನ್ಸ್ಪೆಕ್ಟರು ಮತ್ತು ಅವರ ಸಿಬ್ಬಂದಿಯವರು ಒಂದು ಏನು ಗೋಲ್ಡ್ ಆಭರಣಗಳನ್ನು ಮಾಡಬೇಕು ಅಂತ ಹೇಳಿ ಒಬ್ಬರ ಹತ್ರ ಕೊಟ್ಟಿರ್ತಾರೆ. ಬಟ್ ಅವರು ಏನು ಕೊಟ್ಟಂಥ 900 ಚಿಲ್ಲರೆ ಏನು ಗ್ರಾಮ್ ಬಂಗಾರ ಇರುತ್ತೆ ಅದನ್ನು ತಗೊಂಡು ತಮ್ಮ ಹತ್ರ ತೊಗೊಂಡು ಹೋಗಿರ್ತಾರೆ ಬೇರೆ ಊರಿಗೆ. ಸೊ ನಾವು ವೆಸ್ಟ್ ಬೆಂಗಾಲ್ ಮತ್ತು ಬ್ಯಾಂಗ್ಳೂರಿಂದ ಒಬ್ಬ ವೆಸ್ಟ್ ಬೆಂಗಾಲಿಂದ ಆರೋಪಿನ ಪತ್ತೆ ಮಾಡಿ ಗಣೇಶ್ ಅಂತ ಹೇಳಿ, ಇನ್ನೊಬ್ಬರು ಸುಜಯ್ ಅಂತ ಹೇಳಿ ಬ್ಯಾಂಗ್ಳೂರಿಂದ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು 660 ಗ್ರಾಮ್ ಚಿನ್ನನ ರಿಕವರಿ ಮಾಡಿದ್ದೀವಿ. ವಿಜಯನಗರದಲ್ಲಿ 2 ಆರೋಪಿಗಳನ್ನು ಬಂಧಿಸಿ 2 ಮನೆ ಕೆಲಸದವರಿಂದ ಕಳ್ಳತನ ಪತ್ತೆ ಮಾಡಿ ಸುಮಾರು 23 ಲಕ್ಷ ಮೌಲ್ಯದ 170 ಗ್ರಾಮ್ ಚಿನ್ನ ಮತ್ತು ಇತರ ವಸ್ತುಗಳನ್ನು ಸೀಸ್ ಮಾಡಿದ್ದೀವಿ. ಇದರಲ್ಲಿ ಹೇಳಬೇಕು ಅಂತಂದರೆ ಫಿರ್ಯಾದಿದಾರರು 82 ವಯಸ್ಸವ್ರಿಗೆ, ಅವ್ರಿಗೆ ಹೆಲ್ತ್ ಕೇರ್ ಸೆಂಟರಿಂದ ಒಬ್ಬರು ಹೆಲ್ತ್ ಕೇರ್ ನರ್ಸನ್ನು ಇಟ್ಕೊಂಡಿರ್ತಾರೆ. ಅವ್ರ ಮನೆಯಿಂದ ಸುಮಾರು 170 ಗ್ರಾಮ್ ಚಿನ್ನನ ಕದ್ದಿರ್ತಾರೆ. ಆವಾಗ ನಾವು ಯಾವಾಗ ಅವ್ರ ಹೆಲ್ತ್ ಕೇರ್ ಏನು ಥಾಮರ್ ಹೆಲ್ತ್ ಕೇರ್ ಸೆಂಟರಿಂದ ಆ ಲೇಡಿ ಬಂದಿರ್ತಾರೆ, 27 ವರ್ಷ ಲೇಡಿ, ಅವರನ್ನು ವಿಚಾರಣೆಗೊಳಿಸಿದಾಗ ಗೊತ್ತಾಗುತ್ತೆ ಇದ್ರ ಜೊತೆಗೆ ಅವರು ಬೇರೆ ಕಡೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಇನ್ನೊಬ್ಬ 65 ವಯಸ್ಸದ ಲೇಡಿನ ನೋಡ್ಕೋತಿರ್ತಾರೆ. ಅವ್ರ ಮನೇಲೂ ಸಹ ಕಳ್ತನ ಮಾಡಿರ್ತಾರೆ ಅಂತ ಹೇಳಿ ಪತ್ತೆ ಆಗುತ್ತೆ. ಬಟ್ ಆ ಸೆಕೆಂಡ್ ಏನು ಕಂಪ್ಲೇಂಟ್ ಇರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಯಿಂದ ಚಿನ್ನ ಹೋಗಿದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ನಮ್ಮ ವಿಜಯನಗರ ಇನ್ಸ್ಪೆಕ್ಟರ್ ACP ವಿಜಯನಗರ ಅವ್ರು ಸೇರಿಬಿಟ್ಟು ಈ 2 ಕೇಸನ್ನು ಪತ್ತೆ ಮಾಡಿ ಅವರನ್ನು ಬಂಧಿಸಿದ್ದಾರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕೇಸು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನಲ್ಲಿ 2 ಜನ ಆರೋಪಿಗಳನ್ನು ಬಂಧಿಸಿ 4 ಮನೆ ಕಳ್ಳತನ ಪತ್ತೆ ಮಾಡಿದ್ದಾರೆ. ಸುಮಾರು 18 ಲಕ್ಷ ಮೌಲ್ಯದ 143 ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡಿರ್ತಾರೆ. ಇಲ್ಲಿ ಆರೋಪಿ ಮುಕುಂದ ಅಂತ ಹೇಳಿ ಅವನು ಎಮೋ ಏನು ಅಂತಂದರೆ ಎಲ್ಲೆಲ್ಲಿ ಲಾಕ್ಡ್ ಹೌಸಸ್ ಇದೆ, ಲಾಕ್ಡ್ ಹೌಸಸನ್ನು ಮಾತ್ರ ಹೋಗೋದು. ಯಾವುದೋ ಒಂದು ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಕಾರ್ ವಾಶ್ ಮಾಡೋ ಒಂದು ಪ್ಯಾಂಪ್ಲೆಟ್ ಇಟ್ಕೊಂಡು ಅದನ್ನು ಎಲ್ಲ ಮನೆ ಮುಂದೆ ಹಂಚಕ್ಕೆ ಹೋಗೋದು. ಲಾಕ್ಡ್ ಹೌಸಸಲ್ಲಿ ಕೀ ಇಟ್ಟಿರ್ತಾರೆ ಹೊರಗಡೆ, ತುಳಸಿ ಕಟ್ಟೆ ಕೆಳಗಡೆ ಇರ್ಬೋದು, ಮ್ಯಾಟ್ ಹತ್ರ ಇರ್ಬೋದು, ಶೂ ರ್ಯಾಕ್ ಹತ್ರ ಇರ್ಬೋದು, ಅಥವಾ ಮನೆ ಹತ್ರ ಕಿಟಕಿಲಿ ಇಟ್ಟಿರ್ಬೋದು. ಆ ಥರ ಮಾತ್ರ ಅವರು ನೋಡೋದು, ಕೀ ಬ್ರೇಕ್ ಮಾಡಿ ಹೋಗೋದಿಲ್ಲ. ಎಲ್ಲೆಲ್ಲಿ ಕೀ ಇರುತ್ತೆ ಆ ಕೀ ತೊಗೊಂಡ್ಬಿಟ್ಟು ಮನೇನ ಇಲ್ದಾಗ ಓಪನ್ ಮಾಡಿ ಕಳ್ತನ ಮಾಡಿರ್ತಾರೆ. ಸೊ ಅವರಿಂದನೂ ಸಹ ನಾವು 143 ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡಿದ್ದೀವಿ.